ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನ್ಯಾಷನಲ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಇಡೀ ದೇಶಾದ್ಯಂತ ಹಾಗೂ ರಾಜ್ಯದಲ್ಲೂ ಕೂಡ ಸುರಕ್ಷತಾ ಸಪ್ತಾಹ ವಾರವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ KPTCL ವತಿಯಿಂದ ಸುರಕ್ಷತಾ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮುಖ್ಯ ಉದ್ದೇಶ ಬಂದು ಸಾರ್ವಜನಿಕರಲ್ಲಿ ತಿಳುವಳಿಕೆಯನ್ನು ಮೂಡಿಸುವಂಥದ್ದು. ಏನು ನಮ್ಮ ಕೆಲವು ಹೈಟೆನ್ಷನ್ ಲೈನ್ಗಳಿರ್ಬೋದು ಅಥವಾ LT ಲೈನ್ಗಳಿರ್ಬೋದು, ಯಾವುದೇ ಲೈನ್ಗಳು ಕೂಡ 11 kV ಇರ್ಬೋದು, 66 kV ಲೈನ್ ಇರ್ಬೋದು, 220 kV ಲೈನ್ ಇರ್ಬೋದು, ಯಾವುದೇ ಲೈನ್ಗಳು ಕೂಡ ಸುರಕ್ಷತಾ ಅಂತರದಲ್ಲಿ ಅವರು ಕಟ್ಟಡಗಳನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಸಂಬಂಧಪಟ್ಟ ಇಲಾಖೆಗಳಿಂದ ಅವರು ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕಿಂತ ಮೊದಲು ಪರ್ಮಿಷನ್ ತೊಗೋಬೇಕಾಗುತ್ತೆ, NOC ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ. ಈ ದಿನ ನಮ್ಮ ಇಂಧನ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ವಿದ್ಯುತ್ ಸುರಕ್ಷತೆಯ ಬಗ್ಗೆ ಎಲ್ಲ ಒಂದು ಪಾಂಪ್ಲೆಟ್ಗಳನ್ನು ನೀಡಲಾಯಿತು. ಮತ್ತು ವಿದ್ಯುತ್ತು ಇದು ಯಾರಿಗೆ ಕಣ್ಣಿಗೆ ಕಾಣುವಂಥ ವಸ್ತುವಲ್ಲ, ಇದರ ಬಗ್ಗೆ ನಾವು ಜಾಗೃತಿ ವಹಿಸಿಕೊಳ್ಳಲು ತುಂಬ ಅವಶ್ಯಕವಾಗಿರುತ್ತದೆ. ಮತ್ತು ಮಳೆ ಬಂದಾಗ ಎಲ್ಲರೂ ಈ ಒಂದು ಸುರಕ್ಷತೆಗೆ ಗಮನ ಕೊಡಲೇಬೇಕಾದಂಥ ಅನಿವಾರ್ಯತೆ. ಆಮೇಲೆ ಮಳೆ ಬಂದ ಸಮಯದಲ್ಲಿ ಯಾವುದೇ ಒಂದು ವಿದ್ಯುತ್ ಕಂಬದ ಹತ್ರ ಹೋಗುವುದಾಗಲಿ ಅಥವಾ ನಮ್ಮ ಜಾನುವಾರುಗಳನ್ನು ಕಟ್ಟುವುದಾಗಲಿ ಅಥವಾ ಗಾಳಿಪಟ ಹಾರಿಸೋದಾಗಲಿ ಮಾಡಬಾರದು. ಇದು ಎಲ್ಲರ ಸುರಕ್ಷತೆಯ ಸಾರ್ವಜನಿಕರು ಮತ್ತು ನಮ್ಮ ಎಲ್ಲ ಎಂಪ್ಲಾಯಿಗಳು ಸಹ ಇದ್ರ ಬಗ್ಗೆ ಜಾಗೃತಿ ತಗೊಂಡು ನಾವು ಮುನ್ನೆಚ್ಚರಿಕೆಯಿಂದ ಸಾಗಬೇಕಾಗುತ್ತೆ. ಎಲ್ಲೆಲ್ಲಿ ಆ ರೀತಿ ತುಮಕೂರಿನಲ್ಲಿ ಹಜಾರ್ಡಸ್ ಲೊಕೇಶನ್ಸ್ಗಳಿದೆ, ಆ ಒಂದು ಏರಿಯಾಗಳಲ್ಲಿ ನಾವು ಭೇಟಿ ಮಾಡಿ ಅಲ್ಲಿ ಜನಗಳಿಗೆ ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮವನ್ನು, ಹಾಗೆ ಪಬ್ಲಿಕ್ಕಲ್ಲೂ ಕೂಡ ಬೇರೆ ಪಬ್ಲಿಕ್ಕಲ್ಲೂ ಕೂಡ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಡೆ ಹಿಡಿಯಲು ಕೂಡ ನಾವು ಈ ಒಂದು ಸುರಕ್ಷತಾ ಸಪ್ತಾಹವನ್ನು ನಾವು ಈ ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ.